ಶರಣಾರ್ಥಿಗಳು. ಸ್ನೇಹಿತರೆ, ಮೊನ್ನೆ ಜನವರಿ 1ರಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡಿದ್ವಿ. ಬಹಳಷ್ಟು ಜನಕ್ಕೆ, ದಲಿತರಲ್ಲೇ ಅನೇಕ ಜನರಿಗೆ, ದಲಿತೇತರರಿಗಂತೂ ಗೊತ್ತೇ ಇಲ್ಲ ಏನಿದು ಭೀಮಾ ಕೋರೆಗಾಂವ್ ವಿಜಯೋತ್ಸವ. ಇದರ ಬಗ್ಗೆ ನಾವೆಲ್ಲ ಬಹುಜನರು ತಿಳ್ಕೊಳ್ಬೇಕಾಗ್ತದೆ. ಹಾಗೆಯೇ ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕುರಿತು ಸಂಘ ಪರಿವಾರದ ಮತಾಂಧರ ಅನಿಸಿಕೆ ಏನು ಅನ್ನೋದು ಕೂಡ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಇದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅನ್ನುವಂಥದ್ದು ಒಂದು ದಲಿತ ವಿಕೃತಿ ಅಂತ ಗೋಳ್ವಾಲ್ಕರ್ ಅವರು ಹೇಳ್ತಾರೆ. ಇದು ಭೀಮಾ ಕೋರೆಗಾಂವ್ ಅನ್ನೋದು ಮಹಾರಾಷ್ಟ್ರದಲ್ಲಿ ಈ ಕ್ರೂರ ಪೇಶ್ವಾಯಿ ವ್ಯವಸ್ಥೆಯ ವಿರುದ್ಧ ಮಹಾರಾಷ್ಟ್ರದ ಮಹಾರ್ ದಲಿತರು 1818ರಲ್ಲಿ ಬ್ರಿಟಿಷರ ಜೊತೆಗೆ ಸೇರಿ ನಡೆಸಿದ ಒಂದು ಮಹಾನ್ ಸಂಗ್ರಾಮ. ಇದು ಬಹಳ ಸಂಕ್ಷಿಪ್ತವಾದ ಪರಿಚಯ. ಈ ನೆಲಮೂಲದ ನಿವಾಸಿಗಳಿಗೆ ಶೋಷಣೆ ಮಾಡುತ್ತಿದ್ದಂಥ ಪೇಶ್ವೆಗಳನ್ನು ಸದೆಬಡಿಯಲು ಬ್ರಿಟಿಷರ ಜೊತೆಗೆ ಕೈ ಜೋಡಿಸ್ತಾರೆ ದಲಿತ ಸಂಗ್ರಾಮಕಾರರು. ಕೇವಲ 500 ದಲಿತ ಯೋಧರು ಒಂದು 25ರಿಂದ 30,000 ಪೇಶ್ವೆ ಸೈನಿಕರನ್ನ ಬಗ್ಗು ಘಟನೆಯನ್ನೇ ಕೋರೆಗಾಂವ್ ವಿಜಯೋತ್ಸವ ಅಂತ ಅದರ ಸ್ಮರಣಾರ್ಥಕವಾಗಿ ಒಂದು ದೊಡ್ಡ ವಿಜಯ ಸ್ತಂಭವನ್ನು ನಡೆಸಿ ಇವತ್ತಿನವರೆಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ದಲಿತ ಬಂಧುಗಳು ಆಚರಣೆ ಬರ್ತಾ ಇದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮೊಟ್ಟ ಮೊದಲು ಈ ಸ್ಥಳವನ್ನು ಗುರುತಿಸಿ ಅಲ್ಲಿ ದೊಡ್ಡ ಒಂದು ವಿಜಯ ಸ್ತಂಭವನ್ನು ಕಟ್ಟೋದಕ್ಕೆ ಕಾರಣಕರ್ತರಾಗ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಭೀಮಾ ಕೋರೆಗಾಂವ್ ಈ ಸಂಗ್ರಾಮ ಏನಿದೆ ಇದು ದಲಿತ ಸ್ವಾಭಿಮಾನದ ಚಾರಿತ್ರಿಕ ಸಂಗ್ರಾಮ ಅಂತ ಅವರು 1928ರಲ್ಲಿ ಬಣ್ಣಿಸ್ತಾರೆ. ಅದರ ವಿಜಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಅವರೇ ಶುರು ಮಾಡ್ತಾರೆ 28ರಲ್ಲಿ. RSS ಅಭಿಪ್ರಾಯ ಏನು ಇದರಲ್ಲಿ? ಇದೊಂದು ದಲಿತ ವಿಕೃತಿ ಮತ್ತು ದೇಶದ್ರೋಹದ ಕೃತ್ಯ ಅಂತ ಗೋಳ್ವಾಲ್ಕರ್ ಅವರು ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದು ನಾನು ತಮಗೆ ಇವಾಗ ಹೇಳಿಕೊಡ್ತೇನೆ. ಹಾಲಿ ಜಾತಿ ವಿಕೃತಿಗಳನ್ನು ಮೀರಿ ಎಲ್ಲರೊಡನೆ ಒಂದುಗೂಡಬೇಕೆಂಬ ಹೊಣೆಗಾರಿಕೆಯು ಕೇವಲ ಕೆಲವು ಜಾತಿ ವಿರೋಧಿ ಉತ್ಸಾಹಿಗಳ ಹೃದಯದಲ್ಲಿ ಮಾತ್ರ ಕಂಡುಬರುತ್ತದೆ. ವಾಸ್ತವವಾಗಿ ಜಾತಿ ವಿರೋಧ ಎಂಬುದು ಬಹುಪಾಲು ನಾಯಕರು ತಮ್ಮದೇ ಜಾತಿ ಜನರಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ಮುಖವಾಡವಾಗಿ ಬಳಸುತ್ತಾರೆ. ಈ ವಿಷಯವು ನಮ್ಮ ರಾಜಕಾರಣದಲ್ಲಿ ಎಷ್ಟು ಆಳವಾಗಿ ಹೊಕ್ಕು ಬಿಟ್ಟಿದೆ ಎಂದರೆ ಅದಕ್ಕೆ ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಸಾಕ್ಷಿಯಾಗಿದೆ. ಪೂನಾದ ಬಳಿ ಬ್ರಿಟಿಷರು ಪೇಶ್ವೆಗಳ ವಿರುದ್ಧ ಗಳಿಸಿದ ಜಯದ ಸ್ಮಾರಕವಾಗಿ 1818ರಲ್ಲಿ ಸ್ಥಾಪಿಸಿರುವ ಒಂದು ವಿಜಯ ಸ್ತಂಭವಿದೆ. ಒಬ್ಬ ಪ್ರಖ್ಯಾತ ಹರಿಜನ ನಾಯಕರು ಬಹಳ ಪರೋಕ್ಷವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ಹೇಳೋದಕ್ಕೂ ಭಯ ಪಡ್ತಾರೋ ಅಥವಾ ಅಸಹ್ಯ ಪಡ್ತಾರೋ ಗೊತ್ತಿಲ್ಲ. ಈ ಗೋಳ್ವಾಲ್ಕರ್ ಅವರು ಇವ್ರು ಹೇಳ್ತಾರೆ 1818ರಲ್ಲಿ ಸ್ಥಾಪಿಸಿದ ಒಂದು ವಿಜಯ ಸ್ತಂಭವಿದೆ. ಒಬ್ಬ ಪ್ರಖ್ಯಾತ ಹರಿಜನ ನಾಯಕರು ಒಮ್ಮೆ ಈ ಸ್ತಂಭದ ಕೆಳಗೆ ತಮ್ಮ ಜಾತಿಯ ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ಏನಂತ ಅಂದರೆ, ಬ್ರಾಹ್ಮಣರಾದ ಪೇಶ್ವೆಗಳನ್ನು ಸೋಲಿಸುವಲ್ಲಿ ತಮ್ಮ ಜನರೇ ದೊಡ್ಡ ಪಾತ್ರವನ್ನು ವಹಿಸಿದ್ದರಿಂದ ಈ ಸ್ತಂಭವು ಬ್ರಾಹ್ಮಣರ ವಿರುದ್ಧ ಹರಿಜನರ ವಿಜಯವನ್ನು ಸೂಚಿಸುತ್ತದೆ ಅಥವಾ ಅದನ್ನು ಸೂಚಿಸುವ ಈ ಸ್ತಂಭ ಆಗಿದೆ ಎಂದು ಹೇಳಿದ್ರು. ಒಬ್ಬ ಬಹುದೊಡ್ಡ ನಾಯಕರು ತಮ್ಮ ಗುಲಾಮಗಿರಿಯ ಸಂಕೇತವನ್ನು ತಮ್ಮ ವಿಜಯದ ಸಂಕೇತವೆಂದು ಬಣ್ಣಿಸಿರುವುದು ಹಾಗೂ ವಿದೇಶಿಯರ ಗುಲಾಮರಾಗಿ ನಮ್ಮದೇ ಅಣ್ಣ ತಮ್ಮರ ವಿರುದ್ಧ ಸಮರ ನಡೆಸಿದರ ಹೀನಾಯ ಕೃತ್ಯವೊಂದು ಹಿರಿಮೆ ಎಂದು ಬಣ್ಣಿಸಿರುವುದನ್ನು ಕೇಳಿಸಿಕೊಂಡರೆ ಹೃದಯ ಹೆಪ್ಪುಗಟ್ಟುತ್ತದೆ. ಈ ನಾಯಕರ ಕಣ್ಣುಗಳು ದ್ವೇಷದಿಂದ ಎಷ್ಟು ಕುರುಡಾಗಿವೆ ಎಂದರೆ ಆ ಯುದ್ಧದಲ್ಲಿ ಗೆದ್ದವರು ಯಾರು ಮತ್ತು ಸೋತವರು ಯಾರು ಎಂಬುದನ್ನು ಕೂಡ ಗುರುತಿಸಲಾಗದಷ್ಟು ಕುರುಡಾಗಿದೆ. ಎಂಥ ವಿಕೃತಿ ಅಂತ ಬಂಚ್ ಆಫ್ ಥಾಟ್ಸ್ ಅಲ್ಲಿ ಗೋಳ್ವಾಲ್ಕರ್ ಅವರು ಪುಟ ಸಂಖ್ಯೆ 111ರಲ್ಲಿ ಗೋಳ್ವಾಲ್ಕರ್ ಅವರು ಬರೀತಾರೆ. ಸ್ನೇಹಿತರೆ, ನಾವಿಲ್ಲಿ ಬಹಳ ಸೂಕ್ಷ್ಮವಾಗಿ ಒಂದನ್ನು ಗಮನಿಸಬೇಕಾಗ್ತದೆ. ಈ ಕೊನೆಯ ಪ್ಯಾರಾಗ್ರಾಫ್ ಇದೆಯಲ್ಲ, ಬಂಚ್ ಆಫ್ ಥಾಟ್ಸ್ದು, ಈ ನಾಯಕರ ಕಣ್ಣುಗಳು ದ್ವೇಷದಿಂದ ಎಷ್ಟು ಕುರುಡಾಗಿವೆ ಅಂದರೆ ಆ ಯುದ್ಧದಲ್ಲಿ ಗೆದ್ದವರು ಯಾರು ಸೋತವರು ಯಾರು ಎಂಬುದನ್ನು ಕೂಡ ಗುರುತಿಸಲಾರದಷ್ಟು ಅಂಬೇಡ್ಕರ್ ಅವರ ಕಣ್ಣುಗಳು ಕುರುಡಾಗಿವೆ ಅಂತ ಗೋಳ್ವಾಲ್ಕರ್ ಅವರು ಹೇಳ್ತಾರೆ. ಆ ವಿಜಯ ಸ್ತಂಭವನ್ನು ಗುಲಾಮಗಿರಿಯ ಸ್ತಂಭ ಅಂತ ಅವ್ರು ಹೇಳ್ತಾರೆ. ದಲಿತರು ಅದನ್ನು ವಿಜಯೋತ್ಸವದ ಸ್ತಂಭ ಅಂತ ಹೇಳ್ತಾರೆ. ಶತಮಾನಗಳಿಂದ ಮನುಷ್ಯರಾಗಿದ್ದ ದಲಿತರನ್ನ ಪಶುಗಳಿಗಿಂತ ಕಡೆಯಾಗಿ ಕಂಡ ಸಂಗತಿಗಳನ್ನು ಕೇಳಿದಾಗ ಈ ಬಹುಜನರ ಹೃದಯ ಎಷ್ಟು ಹೆಪ್ಪಗಟ್ಟಬಲ್ಲದು. 600 ವರ್ಷ ಮೊಘಲರ ಮುಸಲ್ಮಾನರ ಗುಲಾಮಗಿರಿ, ಜವಾನಗಿರಿ, ದಿವಾನಗಿರಿಯನ್ನು ಮಾಡ್ತಾ ಈ ದೇಶದಲ್ಲಿ ಮನುಸ್ಮೃತಿಯನ್ನು ಜಾರಿಲಿಟ್ಟು ಬಹುಸಂಖ್ಯಾತರನ್ನು ಶೋಷಿಸುವಾಗ ಅದು ಗುಲಾಮಗಿರಿ ಅಂತ ಇವರಿಗೆ ಯಾಕೆ ಅನಿಸ್ಲಿಲ್ಲ?
ಕೊನೆಗೆ ಬ್ರಿಟಿಷರ ವಿರುದ್ಧ ಇಡೀ ದೇಶವೇ ಹೋರಾಡುವಾಗ ಬ್ರಿಟಿಷರ ಪರವಾಗಿ ನಿಂತು ದೇಶ ವಿಭಜನೆಗೆ ಹಾತೊರೆಯುತ್ತಿದ್ದ ಜಿನ್ನಾನ ಮುಸ್ಲಿಂ ಲೀಗ್ ಜೊತೆಗೆ ಸೇರಿಕೊಂಡು ಸರ್ಕಾರವನ್ನು ಮಾಡಿದ ಈ ಗೋಳ್ವಾಲ್ಕರ್ ಮುಂತಾದ ಮತಾಂಧರಿಗೆ ಧರ್ಮಾಂಧರಿಗೆ ಇದು ಗುಲಾಮಗಿರಿಯಂತೆ ಯಾಕೆ ಅನಿಸ್ಲಿಲ್ಲ? ಇವರ ಗುಲಾಮಗಿರಿ ಕೇವಲ ಡಬಲ್ ಸ್ಟ್ಯಾಂಡರ್ಡ್ ಹೊಂದಿದೆಯಾ, ದ್ವಿಮುಖ ಹೊಂದಿದೆಯಾ? ಎಲ್ಲ ಪ್ರಶ್ನೆಗಳು ನಾವು ಕೇಳಬೇಕಾಗ್ತದೆ. ಸ್ನೇಹಿತರೆ, ಕೇವಲ 500 ಜನ ದಲಿತ ಯೋಧರು 25,000-30,000 ಪೇಶ್ವಾಯಿಯ ಕ್ರೂರ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಅಲ್ಲಿ ವಿಜಯವನ್ನು ಮೆರೆದರಲ್ಲ, ಅದು ಬ್ರಿಟಿಷರ ಜೊತೆಗೆ ಸೇರಿ ಅನ್ನೋದು ಕೇವಲ ಸಾಂಕೇತಿಕ ಮಾತ್ರ. ಭಾರತದಲ್ಲಿ ಬ್ರಾಹ್ಮಣವಾದಿಗಳಾದ ಪೇಶ್ವೆಗಳು ಮಾಡಿದಂಥ ಅನಾಚಾರ, ಕ್ರೌರ್ಯ ಒಂದೆರಡಲ್ಲ. ಅವರ ವಿರುದ್ಧ ಈ ನೆಲಮೂಲದ ಜನರು, ದಲಿತರು ಹೋರಾಟ ಮಾಡಿದ್ದು ಇದು ಗುಲಾಮಗಿರಿಯ ಸಂಕೇತ ಅಲ್ಲ, ಇದೊಂದು ವಿಜಯೋತ್ಸವದ ಸಂಕೇತ ಎಂದೇ ನಾವು ಹೇಳಬೇಕಾಗ್ತದೆ. ಇಲ್ಲಿ ಬ್ರಿಟಿಷರು ನಿಮಿತ್ತ ಮಾತ್ರ ಆಗ್ತಾರೆ. ಇವತ್ತಿಗೂ ಕೂಡ ನಾವು ಯಾರಾದರೂ ಕೂಡ ಹೋರಾಡಬೇಕಾದ್ರೆ ವೈದಿಕ ಮೌಢ್ಯಗಳು, ವೈದಿಕ ಜಾತೀಯತೆ, ಜಾತಿ ವ್ಯವಸ್ಥೆ ಮತ್ತು ಈ ಫ್ಯೂಡಲ್ ಮನಸ್ಥಿತಿ, ಜಾತಿವಾದಿ ಮನಸ್ಥಿತಿ, ನಮ್ಮ ಹೋರಾಟ ನಿರಂತರವಾಗಿ ಇದೇ ಬ್ರಾಹ್ಮಣವಾದಿ ಮನುವಾದಿ ವ್ಯವಸ್ಥೆಯ ವಿರುದ್ಧವೇ ಆಗಬೇಕಾಗಿದೆ. ಇದೇ ನಮ್ಮ ಸ್ವರಾಜ್ಯದ ಕಲ್ಪನೆ, ಇದೇ ನಮ್ಮ ಸ್ವರಾಜ್ಯದ ಸಂಕೇತ ಅಂತ ನಾವು ಭಾವಿಸಬೇಕಾಗ್ತದೆ. ಹಾಗಾಗಿ ಭೀಮಾ ಕೋರೆಗಾಂವ್ ಅನ್ನುವಂಥದ್ದು ದಲಿತ ಪ್ರಜ್ಞೆಯ ಒಂದು ವಿಜಯೋತ್ಸವದ ಸಂಕೇತ. ಇದು ಕೇವಲ ದಲಿತ ಪ್ರಜ್ಞೆಯದಲ್ಲ, ಭಾರತೀಯ ಬಹುಜನರ ಪ್ರಜ್ಞೆಯ ಮತ್ತು ವಿಜಯೋತ್ಸವದ ಸಂಕೇತ ಅಂತ ನಾವು ಭಾವಿಸಬೇಕಾಗ್ತದೆ. ಅದಕ್ಕಾಗಿ ನಾವು ಕೋರೆಗಾಂವ್ ಭೀಮಾ ವಿಜಯೋತ್ಸವವನ್ನು ಎಲ್ಲರೂ ಆಚರಿಸಬೇಕು ಅಂತ ಕೇಳ್ತೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯವನ್ನು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ